ಹ್ಮ್. ನೀವು ಮತ್ತೊಂದು ಕಡೆ ಹೇಳ್ತೀರಿ, ಬೀದಿಗಿಳಿದು ಹೋರಾಟ ಮಾಡೋದು ಸ್ವಾಮೀಜಿಗಳ ಕೆಲಸ ಅಲ್ಲ, ಮಾರ್ಗದರ್ಶಕರಾಗಿರ್ಬೇಕೇ ಹೊರತು ಕಾರ್ಯಕರ್ತರಾಗಬಾರ್ದು ಸ್ವಾಮೀಜಿಗಳು, ಕಿಂಗ್ ಮೇಕರ್ ಆಗಬೇಕು, ಕಿಂಗ್ ಆಗಬಾರ್ದು ಅಂತ. ಇದು ಯಾರನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಿದ್ದೀರಿ? ಈ ಬಸವ ತತ್ವ ಅಭಿಯಾನ ಅಂತ ಮಾಡ್ತಾ ಬಸವ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೊರಟಿರುವವರನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿದ ಮಾತಾ ಇದು ಅಂತ. ಈಗ ನಮ್ಮ ಮಠಗಳ ಸ್ಥಿತಿ ಏನಾಗಿದೆ ತಮಗೆ ನಿಜವಾಗಿ ಹೇಳಬೇಕು ಅಂದರೆ, 200, 300, 400, 500 ವರ್ಷಗಳ ಹಿಂದಿನ ಮಠ ಬಿಕೋ ಅಂತೀವಿ, ಯಾರೂ ಬರ್ತಾ ಇಲ್ಲ. ಆಮೇಲೆ ನಮ್ಮ ಭಕ್ತರು ಸಂಕಟದಲ್ಲಿದ್ದಾರೆ ಇವತ್ತಿನ ದಿವಸ. ನೋಡಿ, ನಮ್ಮ ಮಠಗಳ ಎದುರುಗಡೆನೆ ಚರ್ಚ್ಗಳು ನಿಲ್ತಾ ಇದ್ದಾವೆ ತಲೆ ಎತ್ತಿ. ತಮಗೆ ಗೊತ್ತಿದೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಸವ ತತ್ವದ ಜನ ಬೀದರ್ ಜಿಲ್ಲೆ ಇದೆ. ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕ್ರಿಶ್ಚಿಯನ್ ಮಿಷನರಿಗಳಿರುವಂಥ ಮತ್ತು ಕ್ರಿಶ್ಚಿಯನ್ ಚರ್ಚ್ಗಳಿರುವಂಥ ಜಿಲ್ಲೆ ಬೀದರು. ಹಾಗಾದ್ರೆ ನಮ್ಮ ಸ್ವಾಮಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ? ಅವ್ರಿಗೆ ನಮ್ಮ ಜನರು ನೀವೊಂದು ವೇಳೆ ಈ ಸಮಾನತೆ ತತ್ವ ಹೇಳ್ತಿರಲ್ಲ, ನೀವು ಹೇಳಿ ಎಲ್ರಿಗೂ ಸಮಾನತೆಯಿಂದ ಕಂಡು ನಿಮ್ಮ ಮಠಗಳಲ್ಲಿ ಅವರಿಗೆ ಮಾನ ಸಮ್ಮಾನ ಕೊಟ್ಟಿದ್ರೆ ಅವ್ರ್ಯಾಕೆ ಚರ್ಚ್ಗೆ ಹೋಗ್ತಿದ್ರು? ಅವ್ರ್ಯಾಕೆ ಕ್ರಿಶ್ಚಿಯನ್ ಆಗ್ತಿದ್ರು? ಇದರ ಅರ್ಥ ನಾವೇನೂ ಮಾಡ್ತಾ ಇಲ್ಲ ಅನ್ನೋದೇ. ಇದು ಸರ್ಟಿಫಿಕೇಟ್ ಕೊಟ್ಟ ಹಾಗೇನೆ. ಯಾರ್ಯಾರು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂಥವ್ರ ಮಠಗಳ ಎದುರುಗಳಿಗೆ ಚರ್ಚ್ ತಲೆ ಎತ್ತಾ ಇವೆ. ಹಾಗಾದರೆ ನಾವು ಆ ಚರ್ಚ್ಗಳ ಬಗ್ಗೆ ಜನರು ಧರ್ಮಾಂತರ ಹೊಂದಿದ್ರಲ್ಲ, ಆಮೇಲೆ ನಾವು ನಮ್ಮ ಜಾತಿಯ ಪೀಠಗಳನ್ನು ಮಾಡ್ಕೊಂಡಿವಿ, ಆದ್ರೆ ನಮ್ಮ ಜನ ಯಾಕೆ ಹೋಗ್ತಾರ ಅಂತ ನಮ್ಮ ಜನರ ಸುಖ ದುಃಖಗಳನ್ನು ನಾವು ಕೇಳಿಲ್ಲ ಇನ್ನೂವರೆಗೂ. ಯಾಕೆ ಹೋಗ್ತಾರ? ಯಾರೂ ಖುಷಿಯಿಂದ ಹೋಗ್ತಾರ? ಇಲ್ಲ, ಆಮಿಷಕ್ಕೊಳಗಾಗಿಯೋ ಮತ್ತಾವುದೋ ಅನಿವಾರ್ಯತೆಯಿಂದಾಗಿಯೋ ಜನ ಧರ್ಮಾಂತರ ಮಾಡ್ತಾ ಇದ್ದಾರೆ. ನಮ್ಮ ಈ ಸ್ವಾಮಿಗಳು ಈ ಧರ್ಮಾಂತರದ ಬಗ್ಗೆ ಒಂದೂ ದಿವಸ ಒಂದು ಮಾತನ್ನು ಮಾತಾಡಿಲ್ಲ. ಆಮೇಲೆ ಲವ್ ಜಿಹಾದ್ಗೆ ಒಳಪಟ್ಟು ಒಂದೊಂದು ಪೊಲೀಸ್ ಸ್ಟೇಷನ್ನಲ್ಲಿ ತಿಂಗಳಿಗೆ 100ಕ್ಕಿಂತಲೂ ಹೆಚ್ಚು ಕಂಪ್ಲೇಂಟ್ಸ್ ಬರ್ತಾ ಇವೆ. ಒಂದೊಂದು ಪೊಲೀಸ್ ಸ್ಟೇಷನ್ನಲ್ಲಿ ವರ್ಷಕ್ಕೆ 100 ಬರ್ತಿದ್ದು, ಈಗ ತಿಂಗಳಿಗೆ 100 ಬರುವಂಥ ಪರಿಸ್ಥಿತಿ ಬಂದಿದೆ. ನನಗೆ ಮೊನ್ನೆ ಹೋದಾಗ ಎಲ್ಲೋ ಒಂದೇ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರು ಹೇಳಿದರು, ಈ ತಿಂಗಳು 90 ಕಂಪ್ಲೇಂಟ್ಸ್ ಬಂದಿವೆ, ಇವು ಲಿಖಿತ ರೂಪದಲ್ಲಿ. ಹಾಗೆ ಬಾಯಿ ಮಾತಿನಲ್ಲಿ ಬಂದಂಥ ಕಂಪ್ಲೇಂಟ್ಸ್ಗಳು ಇನ್ನೂ ಬಾಳಿವೆ ಅಂತ ಹೇಳಿದರು. ಹಾಗಾದರೆ ಈ ಮಕ್ಕಳು ಯಾಕೆ ಹೋದರು? ಈ ಮಕ್ಕಳು ಹೋದರೆ ಈ ಮಕ್ಕಳಿಗೆ ಮತ್ತು ಆ ಪರಿವಾರಕ್ಕೆ ಧೈರ್ಯ ಕೊಡುವಂಥ ಕೆಲಸ ಯಾರು ಮಾಡಬೇಕು? ನಾವು ಒಂದು ವೇಳೆ ನಮ್ಮದು ಏನಾದರೂ ತಪ್ಪಿದ್ದೇವೋ ಏನೋ. ತಾವು ನೋಡಿ, ಬೇಕಂದರೆ ಕೇರಳ ಫೈಲ್ಸ್ ಓದಿ, ಅದರಲ್ಲಿ ಮಕ್ಕಳು ಏನು ಹೇಳ್ತಾರೆ ಅಂದರೆ, ನಮ್ಮ ಮನೆಯಲ್ಲಿ ಧರ್ಮದ ಕುರಿತು ಅಧ್ಯಾತ್ಮದ ಕುರಿತು ಎಂದು ಮಾತುಗಳನ್ನೇ ಮಾತಾಡಲಿಲ್ಲ. ನಮ್ಮ ಮನೆಯಲ್ಲಿ ಬರೀ ಇವೇ ಮಾತಾಡಿದ್ರು, ಅವನು ಹೆಚ್ಚು ಇವನು ಕಡಿಮೆ, ಇವನು ಹೆಚ್ಚು ಅವನು ಕಡಿಮೆ, ಈ ಸಮಾನತೆ ಬಂತು, ಆ ಬರೀ ಮಾತಿನಲ್ಲಿ ಸಮಾನತೆ ಬಂತು, ಕೃತಿಯಲ್ಲಿ ಯಾವ ಸಾಧನೆಗಳೂ ಇಲ್ಲ. ಆದ್ದರಿಂದ ಮಕ್ಕಳು ನಾಸ್ತಿಕತೆಯ ಕಡೆಗೆ ಮರಳಿ ಹೋಗಿ ಮತ್ತೊಂದು ಧರ್ಮ ಸ್ವೀಕಾರ ಮಾಡಿದರು. ಲವ್ ಜಿಹಾದಿಗೆ ಒಳಪಡುವಂಥವ್ರ ಬಗ್ಗೆ ಒಂದಾದರೂ ಮಾತಾಡಿದ್ದಾರೆ ಕೇಳ್ರಿ ಅವರು. ಲಿಂಗಾಯತರು ಯಾರೂ ಲವ್ ಜಿಹಾದಿಗೆ ಒಳಪಟ್ಟಿಲ್ಲ, ವೀರಶೈವರ ಮಕ್ಕಳು ಯಾರೂ ಲವ್ ಜಿಹಾದ್ನಲ್ಲಿ ಹೋಗಿಲ್ಲ. ಅದ್ರ ಬಗ್ಗೆ ಒಂದು ದಿವಸ ಆದರೂ ಒಬ್ಬರು ಸ್ವಾಮಿಗಳಾದರೂ ಮಾತಾಡಿದ್ದಾರೆ ಅಂತ ಕೇಳ್ರಿ. ನಾವು ನಮ್ಮ ಮಠದಲ್ಲಿ ಅದರ ಸಲುವಾಗಿನೇ ಒಂದು ಟೀಮ್ ಕೆಲಸಕ್ಕೆ ಹಚ್ಚಿದ್ದೀವಿ. ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದಾಗಲಿ, ಕರ್ಕೊಂಡು ಬಂದು ಆಮೇಲೆ ಅವ್ರು ಎಲ್ಲಿದ್ದಾರೆ ಹುಡುಕಾಡಿ ಅವ್ರ ತಂದೆ ತಾಯಿಗಳಿಗೆ ಕೊಡೋದಾಗಲಿ, ಇಂಥದಕ್ಕೂ ಸಹಿತ ನಾವು ಕೆಲಸ ಮಾಡ್ತಾ ಇರ್ತೀವಿ. ನೀವು ಧರ್ಮಾಂತರದ ಬಗ್ಗೆ ಮಾತನಾಡ್ತಾ ಇದ್ದೀರಿ ಸ್ವಾಮೀಜಿ, ಆದ್ರೆ ಇಲ್ಲಿ ಪ್ರತ್ಯೇಕ ಧರ್ಮ ಬೇಕು ಅಂತ ಹೇಳಿ ನಿಮ್ಮದೇ ಸಮುದಾಯದ ಸ್ವಾಮೀಜಿಗಳು ಬೀದಿಗಿಳಿದಿದ್ದಾರೆ. ಅಮ್ಮ, ಅದರ ಸಲುವಾಗಿ ನಾನು ಇವರಿಗೆ ಮಾತಾಡಿದ್ದು ಇದೇ ಕಾರಣದಿಂದಾನೇ. ನಾನು ಅವ್ರಿಗೆ ಹೇಳಿದ್ದು, ದಯವಿಟ್ಟು ತಾವು ಮಾಡಬೇಕಾದಂಥ ಕೆಲಸವನ್ನು ಮಾಡಿರಿ, ಮಾಡಬಾರ್ದಂಥ ಕೆಲಸವನ್ನು ಬಿಟ್ಬಿಡ್ರಿ ಅಂತ ಅವ್ರಿಗೆ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಈ ಪೂರ್ವದಲ್ಲಿಯೂ ಪ್ರಾರ್ಥಿಸ್ಕೊಂಡಿದ್ದೀನಿ, ಈಗ ತಮ್ಮ ಮುಖಾಂತರನೂ ಪ್ರಾರ್ಥಿಸ್ಕೊಳ್ತೀನಿ. ಸ್ವಾಮಿಗಳಾದಂಥವರು ತಮ್ಮ ಆಧ್ಯಾತ್ಮಿಕ ಇದರ ಚಟುವಟಿಕೆಗಳಿಗೆ, ಸಾಂಸ್ಕಾರಿಕ ಚಟುವಟಿಕೆಗಳು ಮತ್ತು ಸಮಾಜ ಕಟ್ಟುವ ಚಟುವಟಿಕೆಗಳು, ಇವುಗಳಿಗಾಗಿ ಮಹತ್ವ ಕೊಡಬೇಕೇ ಹೊರತು ಸುಮ್ಮನೆ ಆ ರಿಸರ್ವೇಷನ್ನು ಈ ರಿಸರ್ವೇಷನ್ ಇದು ನಮ್ಮ ಕೆಲಸ ಅಲ್ಲ. ಅದು ನೇತಾರರಿದ್ದಾರೆ, ರಾಜಕೀಯ ನಾಯಕರಿದ್ದಾರೆ, ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ರಲ್ಲ. ಯಾರು ಬೇಡ ಅಂದಿದ್ದಾರೆ? ಅವ್ರು ನಿಮ್ಮ ಮಾತು ಮೀರುವಂಥವ್ರು ಇದ್ದಾರಾ? ಆಮೇಲೆ ಡ್ರೈವರ್ನೂ ನಾನೇ ಆಗ್ತೀನಿ, ಮಾಲಕನೂ ನಾನೇ ಆಗ್ತೀನಿ, ಕಂಬಾರಿಕೆನೂ ನಾನೇ ಮಾಡ್ತೀನಿ, ಕುಂಬಾರಿಕೆನೂ ನಾನೇ ಮಾಡ್ತೀನಿ ಅಂದರೆ ಹೇಗೆ? ನಾನು ನನ್ನ ಕೆಲಸ ಮಾಡಬೇಕು, ಆಯಾ ಕೆಲಸವನ್ನು ಅವ್ರವ್ರು ಮಾಡಬೇಕು ಅಂತ ನಾನು ಹೇಳಿದ್ದು. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂದರೆ ಆಗೋದಿಲ್ಲ ಅಂತ. ಆದ್ರೆ ರಾಜಕಾರಣಿಗಳು ಮಾಡಬೇಕಾದಂಥ ಕೆಲಸನೂ ನಾನೇ ಮಾಡ್ತೀನಿ ಅಂದ್ರೆ ಪಾಪಿನ ನಾಡು ರಾಜಕಾರಣಿಗಳು ಏನು ಕೆಲಸ ಮಾಡಬೇಕು? ನೀವು ಮತ್ತೊಂದು ಕಡೆ ಹೇಳ್ತೀರಿ, ಬೀದಿಗಿಳಿದು ಹೋರಾಟ ಮಾಡೋದು ಸ್ವಾಮೀಜಿಗಳ ಕೆಲಸ ಅಲ್ಲ,
ಮಾರ್ಗದರ್ಶಕರಾಗಿರ್ಬೇಕೇ ಹೊರತು ಕಾರ್ಯಕರ್ತರಾಗಬಾರ್ದು ಸ್ವಾಮೀಜಿಗಳು, ಕಿಂಗ್ ಮೇಕರ್ ಆಗಬೇಕು, ಕಿಂಗ್ ಆಗಬಾರ್ದು ಅಂತ. ಇದು ಯಾರನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಿದ್ದೀರಿ? ಈ ಬಸವ ತತ್ವ ಅಭಿಯಾನ ಅಂತ ಮಾಡ್ತಾ ಬಸವ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೊರಟಿರುವವರನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿದ ಮಾತಾ ಇದು ಅಂತ. ಈಗ ನಮ್ಮ ಮಠಗಳ ಸ್ಥಿತಿ ಏನಾಗಿದೆ ತಮಗೆ ನಿಜವಾಗಿ ಹೇಳಬೇಕು ಅಂದರೆ 200, 300, 400, 500 ವರ್ಷಗಳ ಹಿಂದಿನ ಮಠ ಬಿಕೋ ಅಂತಿವೆ. ಯಾರೂ ಬರ್ತಾ ಇಲ್ಲ, ಯಾರೂ ಬರ್ತಾ ಇಲ್ಲ. ಆಮೇಲೆ ನಮ್ಮ ಭಕ್ತರು ಸಂಕಟದಲ್ಲಿದ್ದಾರೆ ಇವತ್ತಿನ ದಿವಸ. ನೋಡಿ, ನಮ್ಮ ಮಠಗಳ ಎದುರುಗಡೆನೆ ಚರ್ಚ್ಗಳು ನಿಲ್ತಾ ಇದ್ದಾವೆ ತಲೆ ಎತ್ತಿ. ತಮಗೆ ಗೊತ್ತಿದೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಸವ ತತ್ವದ ಜನ ಬೀದರ್ ಜಿಲ್ಲೆ ಇದೆ. ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕ್ರಿಶ್ಚಿಯನ್ ಮಿಷನರಿಗಳಿರುವಂಥ ಮತ್ತು ಕ್ರಿಶ್ಚಿಯನ್ ಚರ್ಚ್ಗಳಿರುವಂಥ ಜಿಲ್ಲೆ ಬೀದರು. ಹಾಗಾದ್ರೆ ನಮ್ಮ ಸ್ವಾಮಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ? ಅವ್ರಿಗೆ ನಮ್ಮ ಜನರು ನೀವೊಂದು ವೇಳೆ ಈ ಸಮಾನತೆ ತತ್ವ ಹೇಳ್ತಿರಲ್ಲ, ನೀವು ಹೇಳಿ ಎಲ್ರಿಗೂ ಸಮಾನತೆಯಿಂದ ಕಂಡು ನಿಮ್ಮ ಮಠಗಳಲ್ಲಿ ಅವರಿಗೆ ಮಾನ ಸಮ್ಮಾನ ಕೊಟ್ಟಿದ್ರೆ ಅವ್ರ್ಯಾಕೆ ಚರ್ಚ್ಗೆ ಹೋಗ್ತಿದ್ರು? ಅವ್ರ್ಯಾಕೆ ಕ್ರಿಶ್ಚಿಯನ್ ಆಗ್ತಿದ್ರು? ಇದರ ಅರ್ಥ ನಾವೇನೂ ಮಾಡ್ತಾ ಇಲ್ಲ ಅನ್ನೋದೇ. ಇದು ಸರ್ಟಿಫಿಕೇಟ್ ಕೊಟ್ಟ ಹಾಗೇನೆ. ಯಾರ್ಯಾರು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂಥವ್ರ ಮಠಗಳ ಎದುರುಗಳಿಗೆ ಚರ್ಚ್ ತಲೆ ಎತ್ತಾ ಇವೆ. ಹಾಗಾದರೆ ನಾವು ಆ ಚರ್ಚ್ಗಳ ಬಗ್ಗೆ ಜನರು ಧರ್ಮಾಂತರ ಹೊಂದಿದ್ರಲ್ಲ, ಆಮೇಲೆ ನಾವು ನಮ್ಮ ಜಾತಿಯ ಪೀಠಗಳನ್ನು ಮಾಡ್ಕೊಂಡಿವಿ, ಆದ್ರೆ ನಮ್ಮ ಜನ ಯಾಕೆ ಹೋಗ್ತಾರ ಅಂತ ನಮ್ಮ ಜನರ ಸುಖ ದುಃಖಗಳನ್ನು ನಾವು ಕೇಳಿಲ್ಲ ಇನ್ನೂವರೆಗೂ. ಯಾಕೆ ಹೋಗ್ತಾರ? ಯಾರೂ ಖುಷಿಯಿಂದ ಹೋಗ್ತಾರ? ಇಲ್ಲ. ಆಮಿಷಕ್ಕೊಳಗಾಗಿಯೋ ಮತ್ತಾವುದೋ ಅನಿವಾರ್ಯತೆಯಿಂದಾಗಿಯೋ ಜನ ಧರ್ಮಾಂತರ ಮಾಡ್ತಾ ಇದ್ದಾರೆ. ನಮ್ಮ ಈ ಸ್ವಾಮಿಗಳು ಈ ಧರ್ಮಾಂತರದ ಬಗ್ಗೆ ಒಂದೂ ದಿವಸ ಒಂದು ಮಾತನ್ನು ಮಾತಾಡಿಲ್ಲ. ಆಮೇಲೆ ಲವ್ ಜಿಹಾದ್ಗೆ ಒಳಪಟ್ಟು ಒಂದೊಂದು ಪೊಲೀಸ್ ಸ್ಟೇಷನ್ನಲ್ಲಿ ತಿಂಗಳಿಗೆ 100ಕ್ಕಿಂತಲೂ ಹೆಚ್ಚು ಕಂಪ್ಲೇಂಟ್ಸ್ ಬರ್ತಾ ಇವೆ. ಒಂದೊಂದು ಪೊಲೀಸ್ ಸ್ಟೇಷನ್ನಲ್ಲಿ ವರ್ಷಕ್ಕೆ 100 ಬರ್ತಿದ್ದು ಈಗ ತಿಂಗಳಿಗೆ 100 ಬರುವಂಥ ಪರಿಸ್ಥಿತಿ ಬಂದಿದೆ. ನಾನು ಮೊನ್ನೆ ಹೋದಾಗ ಎಲ್ಲೋ ಒಂದೇ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರು ಹೇಳಿದರು, ಈ ತಿಂಗಳು 90 ಕಂಪ್ಲೇಂಟ್ಸ್ ಬಂದಿವೆ, ಇವು ಲಿಖಿತ ರೂಪದಲ್ಲಿ. ಹಾಗೆ ಬಾಯಿ ಮಾತಿನಲ್ಲಿ ಬಂದಂಥ ಕಂಪ್ಲೇಂಟ್ಸ್ಗಳು ಇನ್ನೂ ಬಾಳಿವೆ ಅಂತ ಹೇಳಿದರು. ಹಾಗಾದರೆ ಈ ಮಕ್ಕಳು ಯಾಕೆ ಹೋದರು? ಈ ಮಕ್ಕಳು ಹೋದರೆ ಈ ಮಕ್ಕಳಿಗೆ ಮತ್ತು ಆ ಪರಿವಾರಕ್ಕೆ ಧೈರ್ಯ ಕೊಡುವಂಥ ಕೆಲಸ ಯಾರು ಮಾಡಬೇಕು? ನಾವು ಒಂದು ವೇಳೆ ನಮ್ಮದು ಏನಾದರೂ ತಪ್ಪಿದ್ದೇವೋ ಏನೋ. ತಾವು ನೋಡಿ, ಬೇಕಂದರೆ ಕೇರಳ ಫೈಲ್ಸ್ ಓದಿ, ಅದರಲ್ಲಿ ಮಕ್ಕಳು ಏನು ಹೇಳ್ತಾರೆ ಅಂದರೆ, ನಮ್ಮ ಮನೆಯಲ್ಲಿ ಧರ್ಮದ ಕುರಿತು ಅಧ್ಯಾತ್ಮದ ಕುರಿತು ಎಂದೂ ಮಾತುಗಳನ್ನೇ ಮಾತಾಡಲಿಲ್ಲ. ನಮ್ಮ ಮನೆಯಲ್ಲಿ ಬರೀ ಇವೇ ಮಾತಾಡಿದ್ರು. ಅವನು ಹೆಚ್ಚು, ಇವನು ಕಡಿಮೆ, ಇವನು ಹೆಚ್ಚು, ಅವನು ಕಡಿಮೆ, ಈ ಸಮಾನತೆ ಬಂತು, ಆ ಬರೀ ಮಾತಿನಲ್ಲಿ ಸಮಾನತೆ ಬಂತು, ಕೃತಿಯಲ್ಲಿ ಯಾವ ಸಾಧನೆಗಳೂ ಇಲ್ಲ. ಆದ್ದರಿಂದ ಮಕ್ಕಳು ನಾಸ್ತಿಕತೆಯ ಕಡೆಗೆ ಮರಳಿ ಹೋಗಿ ಮತ್ತೊಂದು ಧರ್ಮ ಸ್ವೀಕಾರ ಮಾಡಿದರು. ಲವ್ ಜಿಹಾದಿಗೆ ಒಳಪಡುವಂಥವ್ರ ಬಗ್ಗೆ ಒಂದಾದರೂ ಮಾತಾಡಿದ್ದಾರೆ ಕೇಳ್ರಿ ಅವರು. ಲಿಂಗಾಯತರು ಯಾರೂ ಲವ್ ಜಿಹಾದಿಗೆ ಒಳಪಟ್ಟಿಲ್ಲ. ವೀರಶೈವರ ಮಕ್ಕಳು ಯಾರೂ ಲವ್ ಜಿಹಾದ್ನಲ್ಲಿ ಹೋಗಿಲ್ಲ. ಅದ್ರ ಬಗ್ಗೆ ಒಂದು ದಿವಸ ಆದರೂ ಒಬ್ಬರು ಸ್ವಾಮಿಗಳಾದರೂ ಮಾತಾಡಿದ್ದಾರೆ ಅಂತ ಕೇಳ್ರಿ. ನಾವು ನಮ್ಮ ಮಠದಲ್ಲಿ ಅದರ ಸಲುವಾಗಿನೇ ಒಂದು ಟೀಮ್ ಕೆಲಸಕ್ಕೆ ಹಚ್ಚಿದ್ದೀವಿ. ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದಾಗಲಿ, ಕರ್ಕೊಂಡು ಬಂದು ಆಮೇಲೆ ಅವ್ರು ಎಲ್ಲಿದ್ದಾರೆ ಹುಡುಕಾಡಿ ಅವ್ರ ತಂದೆ ತಾಯಿಗಳಿಗೆ ಕೊಡೋದಾಗಲಿ, ಇಂಥದಕ್ಕೂ ಸಹಿತ ನಾವು ಕೆಲಸ ಮಾಡ್ತಾ ಇರ್ತೀವಿ. ನೀವು ಧರ್ಮಾಂತರದ ಬಗ್ಗೆ ಮಾತನಾಡ್ತಾ ಇದ್ದೀರಿ ಸ್ವಾಮೀಜಿ, ಆದ್ರೆ ಇಲ್ಲಿ ಪ್ರತ್ಯೇಕ ಧರ್ಮ ಬೇಕು ಅಂತ ಹೇಳಿ ನಿಮ್ಮದೇ ಸಮುದಾಯದ ಸ್ವಾಮೀಜಿಗಳು ಬೀದಿಗಿಳಿದಿದ್ದಾರೆ. ಅಮ್ಮ, ಅದರ ಸಲುವಾಗಿ ನಾನು ಇವರಿಗೆ ಮಾತಾಡಿದ್ದು. ಇದೇ ಕಾರಣದಿಂದನೇ ನಾನು ಅವ್ರಿಗೆ ಹೇಳಿದ್ದು, ದಯವಿಟ್ಟು ತಾವು ಮಾಡಬೇಕಾದಂಥ ಕೆಲಸವನ್ನು ಮಾಡಿರಿ, ಮಾಡಬಾರ್ದಂಥ ಕೆಲಸವನ್ನು ಬಿಟ್ಬಿಡ್ರಿ ಅಂತ ಅವರಿಗೆ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಈ ಪೂರ್ವದಲ್ಲಿಯೂ ಪ್ರಾರ್ಥಿಸ್ಕೊಂಡಿದ್ದೀನಿ, ಈಗ ತಮ್ಮ ಮುಖಾಂತರನೂ ಪ್ರಾರ್ಥಿಸ್ಕೊಳ್ತೀನಿ. ಸ್ವಾಮಿಗಳಾದಂಥವರು ತಮ್ಮ ಆಧ್ಯಾತ್ಮಿಕ ಇದರ ಚಟುವಟಿಕೆಗಳಿಗೆ, ಸಾಂಸ್ಕಾರಿಕ ಚಟುವಟಿಕೆಗಳು ಮತ್ತು ಸಮಾಜ ಕಟ್ಟುವ ಚಟುವಟಿಕೆಗಳು, ಇವುಗಳಿಗಾಗಿ ಮಹತ್ವ ಕೊಡಬೇಕೇ ಹೊರತು ಸುಮ್ಮನೆ ಆ ರಿಸರ್ವೇಷನ್ನು ಈ ರಿಸರ್ವೇಷನ್ ಇದು ನಮ್ಮ ಕೆಲಸ ಅಲ್ಲ. ಅದು ನೇತಾರರಿದ್ದಾರೆ, ರಾಜಕೀಯ ನಾಯಕರಿದ್ದಾರೆ, ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ರಲ್ಲ. ಯಾರು ಬೇಡ ಅಂದಿದ್ದಾರೆ? ಅವ್ರು ನಿಮ್ಮ ಮಾತು ಮೀರುವಂಥವ್ರು ಇದ್ದಾರಾ? ಆಮೇಲೆ ಡ್ರೈವರ್ನೂ ನಾನೇ ಆಗ್ತೀನಿ, ಮಾಲಕ್ನೂ ನಾನೇ ಆಗ್ತೀನಿ, ಕಂಬಾರಿಕೆನೂ ನಾನೇ ಮಾಡ್ತೀನಿ, ಕುಂಬಾರಿಕೆನೂ ನಾನೇ ಮಾಡ್ತೀನಿ ಅಂದ್ರೆ ಹೇಗೆ? ನಾನು ನನ್ನ ಕೆಲಸ ಮಾಡಬೇಕು, ಆಯಾ ಕೆಲಸವನ್ನು ಅವ್ರವ್ರು ಮಾಡಬೇಕು ಅಂತ ನಾನು ಹೇಳಿದ್ದು. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಅಂತ. ಆದ್ರೆ ರಾಜಕಾರಣಿಗಳು ಮಾಡಬೇಕಾದಂಥ ಕೆಲಸನೂ ನಾನೇ ಮಾಡ್ತೀನಿ ಅಂದ್ರೆ ಪಾಪಿನ ನಾಡು ರಾಜಕಾರಣಿಗಳು ಏನು ಕೆಲಸ ಮಾಡಬೇಕು?